ಹಾಯ್ ವಿಲನ್ ಅಂಕಲ್. ವೆಲ್ಕಮ್ ಬಾವಿ ಚೇರ್ಮನ್ಗೆ. ಕೇಳಕ್ಕೆ ಖುಷಿ ಆಗುತ್ತೆ ಅಂಕಲ್. ಕಾಯ್ತಾ ಇದೀನಿ ನಾನು ಆ ಕ್ಷಣಕ್ಕೋಸ್ಕರ. ಅಂಕಲ್ ಎಲ್ಲ ಆರಾಮಾಗಿದೆ ತಾನೆ? ನಮ್ಮ ಫೇವರ್ಗೆ ನಡೀತಿದೆ ತಾನೆ? ಎಲ್ಲ ನಮ್ಮ ಫೇವರ್ ಆಗಿ ನಡೀತಾ ಇದೆ. ನಿಮ್ಮಣ್ಣ 3 ಗಂಟೆ ಟೈಮ್ ಕೇಳ್ತಾ. ಅವನು ಯಾಕೆ ಟೈಮ್ ಕೇಳ್ದ, ಅವನ ಪ್ಲಾನ್ ಏನು ಅಂತ ಇದೇ ನನ್ನ ಟೆನ್ಷನ್ ಆಗ್ಬಿಟ್ಟಿದೆ. ನೀನ್ ಬೇರೆ ವಿಲ್ಲನ್ ನನ್ನ ಕೈ ಕೊಡ್ಲಿಲ್ಲ. ವಿಲ್ನ ಸರಿಯಾದ ಜಾಗದಲ್ಲಿ ಇಟ್ಟಿದ್ಯಾ ತಾನೆ? ನಿಮ್ಮ ಅಣ್ಣನ ಕೈ ಸಿಗಲ್ಲ ತಾನೆ? ಅಂಕಲ್ ಪ್ರಪಂಚದಲ್ಲಿ ಯಾರೇ ಎಲ್ಲೇ ಹುಡುಕಿದ್ರು ಅದು ಯಾರ ಕೈಗೂ ಸಿಗಲ್ಲ, ಯಾರು ಗೆಸ್ಸು ಮಾಡೋಕ್ಕಾಗಲ್ಲ ಅಂತ ಜಾಗದಲ್ಲಿ ಇಟ್ಟಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಜಯದೇವೇನು ಅವನ ಹತ್ರ ಮಾತಾಡ್ತಾ ಇದ್ದಾನೆ. ಸರಿ ಆಗಿದ್ರೆ ಏನಿಲ್ಲ, 3 ಗಂಟೆ ಟೈಮ್ ತಗೊಂಡಿದ್ದಾನೆ. ಕೊನೆ ಕ್ಷಣದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಎಲ್ಲಿ ಎಲ್ಲ ಗಬ್ಬಿದ್ದೋಗ್ಬಿಡ್ತು ಅಂತ ಭಯ ಆಗುತ್ತೆ ಅಷ್ಟೇ. ಸರಿ, ಇನ್ನು 3 ಗಂಟೆನಲ್ಲಿ ಏನ್ ಮಾಡ್ತಾನೆ ನೋಡೋಣ ಬಿಡು. ಏನು ಮಾಡೋಕ್ಕಾಗಲ್ಲ, ಬರೀ ಟೈಮ್ ವೇಸ್ಟ್ ಮಾಡ್ಕೋಬೇಕು, ಎನರ್ಜಿ ವೇಸ್ಟ್ ಮಾಡ್ಕೋಬೇಕಷ್ಟೇ ಅಲ್ವಾ? ಸರಿ ಅಂಕಲ್, ನಾವು ಜಾಸ್ತಿ ಹೊತ್ತಿರೋದು ಬೇಡ. ಮಾತಾಡೋದು ನೋಡಿದ್ರೆ ಯಾರೋ ತಪ್ಪು ತಿಳ್ಕೊತಾರೆ, ನೀವು ಓಡಿ. ಸರಿ. ಹಾಯ್ ಬ್ರೋ. ಹಾಯ್ ನಾನು ಬ್ರೋ. ಹಾಯ್. ಡೇಯ್, ಅವನ ಹತ್ರ ಏನೋ ಮಾತಾಡ್ತಾ ಇದ್ದೆ. ಯಾರು ಬ್ರೋ? ಅದೇ ಆ ರಾಜೇಂದ್ರ ಭೂಪತಿ, ಅವನ ಹತ್ರ ಮಾತಾಡ್ತಾ ಇದೆಯಲ್ಲ. ಅವ್ರು ಎಂಥವ್ರು ಅಂತ ಗೊತ್ತಿದ್ದು, ಅವ್ರ ಹತ್ರ ಎಂಥದ ಮಾತು? ಏನಿಲ್ಲ ಬ್ರೋ, ಕಂಪ್ನಿ ನಡೀತಾರೋ ಇಷ್ಟೆಲ್ಲ ಹೈ ಡ್ರಾಮಾಗೆ ಗೋಲ್ಮಾಲ್ಗೆ ಕಾರಣ ಯಾರು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಅದು ಆ ವ್ಯಕ್ತಿನೇ. ಅದಕ್ಕೆ ಒಂದು ಮಾತು ನನ್ನ ಕಡೆಯಿಂದ ಒಂದು ಪ್ರಯತ್ನ ಪಡೋಣ ಅಂತ ಮಾತಾಡಿಸ್ತೇ ಬ್ರೋ. ಯಾಕೆ ಈಗ ಮಾಡ್ತಾ ಇದ್ದೀರಾ? ಇದರಿಂದ ನಿಮಗೆ ಏನು ಲಾಭ? ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ. ನಮ್ಮ ಪಡೆಗೆ ನಮ್ಮನ್ನು ಬಿಡಿ, ನಿಮ್ಮ ಪಡೆಗೆ ನೀವು ಇರಿ. ಯಾರಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ಕೊಂಡೆ. ಜೈ, ಏನಾಗಿದೆ ನಿನಗೆ? ಯಾಕೆ ಬ್ರೋ, ನಾನು ಮಾತಾಡಿದ್ದೇನಾದ್ರು ತಪ್ಪಾಯ್ತಾ? ಹೌದು, ಅವ್ರ ಹತ್ರ ಮಾತಾಡಿದ ತಪ್ಪು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ, ಅದಕ್ಕಿಂತ ದೊಡ್ಡ ತಪ್ಪು. ನಾವೇನು ಅವರೇನು? ನಮಗಿಂತ ದೊಡ್ಡವ್ರ ಮುಂದೆ, ನಮಗಿಂತ ಯೋಗ್ಯರ ಮುಂದೆ ನಾವು ತಲೆ ತಗ್ಸೋದು ತಪ್ಪಲ್ಲ, ಆದ್ರೆ ಇಂಥವ್ರ ಮುಂದೆ ತಲೆ ತಗ್ಸೋದು ದೊಡ್ಡ ತಪ್ಪು. ಹೋಗಿ ಹೋಗಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ಯಲ್ಲೋ. ಅಲ್ಲ, ಅವನೇನು ಕೇಳ್ಬಿಡ್ತಾನ? ನಾನು ಗೆದ್ದೆ ಅಂತ ಮಜಾ ಮಾಡಕ್ಕೆ ಶುರು ಮಾಡಿರ್ತಾನೆ. ಅಂಥ ಸ್ಯಾಡಿಸ್ಟ್ ಅವನು. ಹೌದು, ಎಕ್ಸಾಕ್ಟ್ಲಿ, ಈಸ್ ಎ ಸ್ಯಾಡಿಸ್ಟ್. ಜೈ, ನೀನು ನಮ್ಮನೆಯವನಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಇವತ್ತೇ ಲಾಸ್ಟ್, ಇದು ಮತ್ತೆ ರಿಪೀಟ್ ಆಗಬಾರ್ದು. ನಾವು ಕೊಡೋ ಗೌರವನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ದಿರೋರಿಗೆ ನಾವು ಗೌರವನ ತೋರಿಸಬಾರ್ದು. ಅದರಿಂದ ನಮ್ಮ ಗೌರವ ಕಡಿಮೆ ಆಗುತ್ತೆ.